ಬಟ್ ನಾನು ಹೇಳೋದು ವ್ಯೂವೇ ಜಾಸ್ತಿ ಬರ್ತದೆ ಅಂತ. ಯಾಕಂದರೆ ವ್ಯೂ ನೋಡಿದವರು ಲೈಕ್ಸ್ ಕೊಡೋದಿಲ್ಲ, ಕಮೆಂಟ್ ಮಾಡೋದಿಲ್ಲ. ಇದೇ ನಮ್ಮ ವ್ಲಾಗರ್ಸ್ನ ಹಣೆ ಬರ. ಏನು ಮಾಡೋದು? ಶೆಟ್ಟಿಗೆ ಹೋಗೋಣ. ಎಸ್, ಕುಂಟೆ ಬಿಲ್ ಆಡೋಣ. ಎಲ್ಲರಿಗೂ ನಮಸ್ಕಾರ. ನಾವಿಂದು ನಿಮ್ಮ ಮನಮೋಹಕ ಎಲ್ಲ ಪ್ರವಾಸಿಗರ ಮನ ಸೂರೆಗೊಳಿಸುವಂತಹ ಪ್ರವಾಸಿ ತಾಣವಾದಂತಹ ದಕ್ಷಿಣ ಭಾರತದ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ನಾವಿದ್ದೇವೆ. ಅಲ್ಲ, ಎಲ್ಲ ನೀನೇ ಹೇಳ್ತೀಯಲ್ಲ, ನಾನು ಹೇಳಬೇಕು ಮುಂದೆ. ಎಲ್ರಿಗೂ ನಮಸ್ಕಾರ. ಆದಿ ವ್ಲಾಗ್ಸಿಗೆ ಸ್ವಾಗತ ಸುಸ್ವಾಗತ. ಎಸ್, ಈಗ ನಾವು ಮಡಿಕೇರಿಗೆ ಬಂದಿದ್ದೇವೆ. ಕೂರ್ಗ್, ವೆಲ್ಕಮ್ ಟು ಕೂರ್ಗ್. ಈಗ ಫಸ್ಟ್ ರಾಜಸೀಟಿಗೆ ಬಂದಿದ್ದೇವೆ. ವ್ಯೂಸ್ ಎಲ್ಲ ನೋಡ್ತಾ ಬರ್ತಾ ಇದ್ದೇವೆ. ಫಾಗ್ ಎಲ್ಲ ತುಂಬಾ ತುಂಬಿದೆ ಇಲ್ಲಿ. ನಾವಿಬ್ಬರು ಮಾತ್ರ ಅಲ್ಲ, ನಮ್ಮ ಜೊತೆ ಇನ್ನಿಬ್ಬರು ಇದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ. ಈ ಪನಿ ಮಳೆಗಳಲ್ಲಿ ಮಳೆ ಹನಿಗಳಲ್ಲಿ ನಾವು ಒಜ್ಜೆ ಹತ್ರ ಮುಂದೆ ಸಾಗ್ತಾ ಇದ್ದೇವೆ. ಮೇನ್ ಫಾಲ್ಟ್ ಆಗೋದು ಏನಂದರೆ, ಈ ಮಳೆಗಾಲದಲ್ಲಿ ಈ ಮಳೆ ಹನಿಗಳು ಕೂದಲಿಗೆ ಬಿದ್ದಾಗ ಸರಿಯಾಗಿ ಸೆಟ್ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆ ತೊಂದರೆ ಅಲ್ಲ ನಮ್ಮ ವ್ಯೂವರ್ಸಿಗೆಲ್ಲ ಗೊತ್ತುಂಟು. ಇಲ್ಲಿ ನೋಡಿ, ನಮ್ಮ ಕಟೀಲ್ನ ಡಾನ್, ಇಲ್ಲಿ ಕೂರ್ಗಲ್ಲಿ ಇರುವಂತಹ ಅಣ್ಣ ಇದ್ದಾರೆ. ಇಲ್ಲಿ ಕೂರ್ಗಿನ ರಾಜ. ಹಾಂ, ನೋಡಿ ಗೈಸ್, ಇಲ್ಲಿ ಸೂಪರಾಗಿ ವ್ಯೂ ಕಾಣ್ತಾ ಇದೆ. ಸ್ವಲ್ಪ ಸರ್ಕಸನ್ನು ಮಾಡ್ತಿದ್ದೇವೆ, ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ತೊಂದರೆ ಅಲ್ಲ, ವೀಡಿಯೋ ತೆಗಿರೋರಿಗೆ ಹೋಗ್ಬೋದು ಅಂತ ನನಗೇನು ಅನ್ನಿಸ್ತಾ ಇದೆ. ಮರ ಎಲ್ಲ ಬಿದ್ದಿದೆ ನೋಡಿ, ಎಷ್ಟಾದರೂ ಕೂರ್ಗ್ ಮರ ಬಿದ್ದಿದೆ. ಆಹಾ, ಇಲ್ಲಿ ನಮ್ಮ ಫೋಟೋಗ್ರಾಫರ್ ಕಾಣ್ತಾ ಇದ್ದಾರೆ ನಿಮಗೆ. ಇವರ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಓಕೆ, ಯಾರಿಗಾದರೂ ಫೋಟೋಶೂಟಿಗೆಲ್ಲ ಬೇಕಾದರೆ. ಓಹೋ ಸುಳ್ಯದ ಡಾನೆ ಇಲ್ಲಿ ನೋಡ, ಚಂದ ಏನಪ್ಪ ಆಯ್ತು. ಇವತ್ತು ಇನ್ಸ್ಟಾಗ್ರಾಮ್ ಪೋಸ್ಟ್ ಬಂದೆ. ಗೈಸ್, ಇವತ್ತು ಇನ್ಸ್ಟಾಗ್ರಾಮ್ ಒಂದು 10 ನಿಮಿಷಗಳ ಕಾಲ ನಾನು ನಿಮ್ಮ ಮನಸೂರೆಗಳು ನಾನು ಸುಳ್ಯದ ಕೃಷ್ಣ ಇದೇ ಟ್ರೆಂಡ್ ಅವು. ಮೊಬೈಲ್ ಬತ್ತೋಣ ಮಾರೆ, ಏನು ಇದನ್ನ ವೀಡಿಯೋ ಬರೋಣ. ಈಗ ನಮ್ಮ ಆದಿ ವ್ಲಾಗ್ಸ್ನ ವ್ಲಾಗ್ಕರ್ತ ಮತ್ತು ಎಂತ CEO ತಮ್ಮ ಅತ್ಯಮೂಲ್ಯವಾದಂತಹ ಕಲೆ ಚಿತ್ರೀಕರಣವನ್ನು ಮಾಡ್ತಿದ್ದಾರೆ. ಇವರು ತಮ್ಮ ಚಿತ್ರೀಕರಣದಿಂದ ಸೆರೆ ಹಿಡಿಯುತ್ತಿರುವಂತಹ ವ್ಯಕ್ತಿ ಸುಹಾಸ್ ಕೆ ರಾವ್, ಕಟೀಲ್ನ ಪ್ರತಿಭೆ, ಕಟೀಲಿನ ಕೃಷ್ಣ ಅಂತ ಹೇಳಿ ನಾವು ಪ್ರಸಿದ್ಧಿಪಡಿಸಿದ್ದಾರೆ. ನೋಡಿ, ನಮ್ಮ ಆದಿ ವ್ಲಾಗ್ಸ್ನ ಕ್ರಿಯೇಟರ್ ಅಂತೂ ತಮ್ಮ ಕ್ರಿಯೇಷನನ್ನು ಹೇಗೆ ತೋರಿಸ್ತಿದ್ದಾರೆ ಅಂತ ಹೇಳಿದರೆ, ಅದು ಪೂರ್ಣ ರೀತಿಯಲ್ಲಿ ತಮ್ಮ ಎಂತ ಹೇಳೋದು, ತಮ್ಮ ಅಭಿಮಾನಿಗಳಿಗೆ ತಲುಪಬೇಕು ಅಂತೇಳಿ ತಲುಪಿಸ್ತಿದ್ದಾರೆ.
ಹಾ ನೋಡಿ ಹೇಗುಂಟು ಹೇಗುಂಟು ನೋಡಿ ನೋಡಿ ಮನಮೋಹಕ ದೃಶ್ಯ. ಮನಮೋಹಕ ದೃಷ್ಟಿ ಇಲ್ಲಿ ಬ್ಲರ್ ಆಗಿ ಕಾಣಿದೆ. ರಾಜ ಸೀಟ್ನ ರಾಜ ರಾಜ ಸೀಟ್ನ ರಾಜ ಸುಹಾಸ್ ರಾಜ. ಹಾ ಮಿತ್ರರೇ, ನೀವು ನೋಡ್ಬೋದು ಒಂದು ಹಣ ಬಂದ 16 ವರ್ಷದ ಹಿಂದೆ ನಾಪತ್ತಾಗಿರೋ ರಾಜ ಇವತ್ತು ವಾಪಸ್ ಪತ್ತೆಯಾಗಿದ್ದಾರೆ. ಅವರು ರಾಜಾದಿರಾಜ ಸುಹಾಸ್ ಮಹಾರಾಜ ಇವತ್ತು ಬಂದಿದ್ದಾರೆ. ಇವತ್ತು ನೋಡ್ಬೋದು ಇವ್ರು ಬಂದಿರೋದ್ರಿಂದ ಎಲ್ಲ ನಮಗೆ ಇವತ್ತೆಲ್ಲ ಮಳೆ ಬರ್ತುಂಟು. ಲಕ್ಕಿಸದೆ ರಾಜರು ಇವತ್ತು ಬಂದಿದ್ದಾರೆ. ತಮ್ಮ ತುಂಬಾ ದೂರದಿಂದ ಮಹಾರಾಜರು ತಮ್ಮ ಈ ಕೊಡಗಿನ ಪ್ರಜೆಗಳನ್ನು ನೋಡಲು ಒಂದು ಹೇಳಿ ಬಂದಿದ್ದಾರೆ. ಕೊಡಗಿನ ಪ್ರಜೆಗಳು ತಮ್ಮ ಎಂತ ಕ್ಯಾಮರಾಮನ್ ಶ್ರೀಕರ್ ಜೊತೆ ಮೈಕ್ ಪಾಯಿಂಟ್ ಅಲ್ಲಿದ್ದಾರೆ ನಮ್ಮ ವರುಣ್ ಸೋಮಯಾಗಿ ಅವರು. ಅದರಿಂದ ತಮ್ಮ ಅನಿಸಿಕೆ ಹೇಳ್ಬೇಕು ವರುಣ್ ಸೋಮಯಾಗಿ ಅವರೇ. ನಾನು 20 ವರ್ಷದಿಂದ ಇಲ್ಲೇ ಇದ್ದೀನಿ. ಆಮೇಲೆ ನಿಮ್ಗೆ ಇನ್ನೂ ಜಾಗ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಆಗಿದೆ, ಅದರಿಂದ ಧನ್ಯವಾದಗಳು. ಇಲ್ಲಿ ತಮ್ಮ ಆದಿ ವ್ಲಾಗ್ಸ್ ಕ್ರಿಯೇಟರ್ನವರು ತಮ್ಮ ಎತ್ತಿದ್ದಾರೆ. ತಮಗೆ ಇಲ್ಲಿಗೆ ವಿಡಿಯೋ ಸ್ವಲ್ಪ ಹೊತ್ತು ನಿಲ್ಲಿಸ್ತೇವೆ. ಇವತ್ತೊಂದು ನಾವು ಕೂರ್ಗಿಗೆ ಬಂದು ಮೈಸೂರಿಗೆ ಮಾತ್ರ ಅಂತ ಪ್ಲಾನ್ ಇತ್ತು, ಮಾತ್ರ ಕೂರ್ಗಿಗೆ ಬಂದಿದ್ದೇವೆ ಇವತ್ತು. ಇಲ್ಲಿ ನಾವು ಗುಡ್ಡೆಯನ್ನು ದಾಟಿದಾಗೆ ಬೇಲಿ ದಾಟಿದ್ದೇವೆ. ಆದಿತ್ಯನವರು ಬೇಲಿ ದಾಟಲು ಅಸಮರ್ಥರಾಗಿದ್ದಾರೆ. ಸಾರಿ ಗೈಸ್, ನಮಗೆ ಬೇಲಿ ದಾಟಿ ಅಭ್ಯಾಸ ಇಲ್ಲ. ನೋಡಿ ಗೈಸ್, ಇವರು 3 ಜನ ಡಿಸ್ಕಸ್ ಮಾಡ್ತಿದ್ದಾರೆ, ಒಂದು ನನಗೆ ಒಂದು ಹಿಂಗೆ ಅಂತೇಳಿ. ಅದೇ ಅವರಿಬ್ರು ಭಯಂಕರ ಡೀಪ್ ಡಿಸ್ಕಷನಲ್ಲಿ ಇದ್ದಾರೆ. ತೊಂದರೆ ಇಲ್ಲ, ಇರಲಿ. ಅಯ್ಯಯ್ಯ, ಬೇಕಾದ್ರೆ ಕರೆ ಮಾಡಿ, ನಾನು ಶ್ರೀಕರ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅವರಿಗೆ ತುಂಬ ಜನರ ಕಾಂಟ್ಯಾಕ್ಟ್ ಇದೆ. ಎಸ್, ಓಕೆ. ಎಸ್, ಇಲ್ಲಿ ಸುಹಾಸ್ ರಾಜರು ಅವತ್ತು 400 ವರ್ಷಗಳ ಹಿಂದೆ ಇಲ್ಲಿ ಬಂದು ಕೂತ್ಕೊಳ್ತಾ ಇದ್ರು. ವ್ಯೂಸ್ಗಳನ್ನು ನೆನಪಾಗ್ತುಂಟಲ್ಲ? ಎಸ್. ಆದರೂ ನಿಮ್ಮ ರಾಣಿಯವರನ್ನು ನೀವು ಯಾಕೆ ಕರ್ಕೊಂಡು ಬರಲಿಲ್ಲ ಇವತ್ತು? ಏನು ಹೇಳಿದ್ರು, ಇಲ್ಲಿ ನಿಮ್ಮಷ್ಟು ಚಂದ ನಾವಲ್ಲ. ಅಯ್ಯೋ ಬಿಡು, ಆಯ್ತು ಬಿಡು. ಯಾಕೆ ಈ ಡೈಲಾಗ್ ಕರ್ಕೊಂಡು ಬರಲಿಲ್ಲ? ಯಾಕೆ ಕರೀತಾರಲ್ಲ? ಇವರು ನಿಜವಾಗಿ ಕನ್ನಡದ ಪಂಡಿತರು. ಇವರು ನೋಡಿ, ಇಬ್ಬರು ಸಿಂಗರ್ ಇತ್ತು ನಮಗೆ. ಗಾನ ಸೌಂದರ್ಯವನ್ನು ಬದಲಿಸಿದ್ದಾರೆ. ಗೈಸ್, ಇಲ್ಲಿ ನಿಮಗೆ ನೇಚರ್ನ ವ್ಯೂಸ್ ಮಾತ್ರ ಅಲ್ಲ, ಬೇರೆ ವ್ಯೂಸ್ ಸಹ ನೀವು ನೋಡ್ಬೋದು. ಸ್ವಲ್ಪ ಜನರಿಗೆ ಇದೇನೋ ಅರ್ಥ ಆಗ್ತದೆ, ಮಾತ್ರ ಕೆಲವರೊಬ್ಬರಿಗೆ ಲೇಟ್ ಫ್ಲ್ಯಾಶ್, ಏನು ಮಾಡಲಿಕ್ಕಾಗೋದಿಲ್ಲ. ನಿಮಗೆ ಮಡಿಕೇರಿಗೆ ಬಂದಾಗ ನೀವು ನೇಚರ್ ವ್ಯೂಗಿಂತ ಬೇರೆ ವ್ಯೂಗಳನ್ನು ಕೂಡ ಅನುಭವಿಸ್ಬೋದು ಅಲ್ಲ? ಏನು ಹೇಳ್ತೀರಿ ಶಿಖರ ಅವರೇ ನೀವು? ಇಲ್ಲಿ ಮನಸ್ಸಿಗೆ ಬೇಕಾದಂತಹ ಹಲವು ವಿಧದ ಇಲ್ಲಿ ಶೆಡ್ಡಿಗೆ ಹೋಗೋಣ. ಎಸ್, ಕುಂಟೆ ಬಿಲ್ ಆಡೋಣ. ಕೆಲವೊಬ್ರು ಕೇಳ್ತಿದ್ರು ರಾಜ ಸಿಟಿಗೆ ಬಂದು 20 ರೂಪಾಯಿಗೆ ವರ್ತಾ ಅಂತ. ಆದರೆ ನಮ್ಮ ಸ್ಪೀಕರ್ನಂತವ್ರಿಗೆ ವರ್ತೆ, ಯಾಕಂತ ಇಲ್ಲಿ ನೇಚರ್ ವ್ಯೂ ಮಾತ್ರ ಅಲ್ಲ, ಎಲ್ಲ ವ್ಯೂಸ ಕಾಣ್ಬೋದಲ್ಲ. ಅದಕ್ಕೆ 20 ರೂಪಾಯಿ ಧಾರಾಳ ವರ್ತ್. ಕಣ್ಣು ತಂಪಾಗ್ತದೆ. ಮೇಯ್ನ್ ಆಗಿ ನಮಗೆ ಬೇಕಾದ್ರೆ ಕಣ್ಣು ತಂಪಾಗ್ತದೆ, ಮನಸ್ಸು ತಂಪಾಗ್ತದೆ. ಮಳೆ ಇಲ್ಲ ಅಂತ ಹೇಳಿ ಇಲ್ಲಿಗೆ ಬಂದ್ವಿ, ಬಟ್ ಮಳೆ ಬಂತು. ಆದರೂ ನಮಗೆ ಒಂದು ಎಂತ ಹೇಳೋದು ಅದಕ್ಕೆ, ಎಸ್, ಟೋಟಲಿ ಒಂದು ಸೂಪರ್ ವೈಬ್. ನೋಡಿ ಎಷ್ಟು ಚಂದ ಗ್ರೀನರಿ, ಅಲ್ಲದೆ ಇಷ್ಟು ಒಳ್ಳೆಯದಾಗಿ ಮೇಂಟೈನ್ ಮಾಡಿದಾರಲ್ಲ. ಸೊ ಸೆಲ್ಯೂಟ್. ನೀನು ನೇಚರ್ ವ್ಯೂ ಎಲ್ಲ ನೋಡಬೇಡ, ನೀನು ಬೇರೆನೇ ನೋಡು. ಸ್ವಲ್ಪ ಮಕ್ಕಳಾಟ ಜಾಸ್ತಿ ಆಗಿದೆ ಅಲ್ಲ? ಬಿಟ್ಟು ಬರ್ಬೇಕಿತ್ತಲ್ಲ? ಅದೇ ಇವನ್ನ ಬಿಟ್ಟು ಬರಬೇಕಿತ್ತು ಮೇಯ್ನಾಗಿ. ನಿಮ್ಮಲ್ಲಿ ಒಂದು ಪ್ರಶ್ನೆ, ಈ ವಿಡಿಯೋನ ಹಾಕಿದ್ರೆ ಕಮೆಂಟ್ ಜಾಸ್ತಿ ಬರ್ಬೋದಾ, ಲೈಕ್ ಜಾಸ್ತಿ ಬರ್ಬೋದಾ, ವ್ಯೂಸ್ ಜಾಸ್ತಿ ಬರ್ಬೋದಾ, ಶೇರ್ ಜಾಸ್ತಿ ಆಗ್ಬೋದು? ಎಲ್ಲರೂ ಹೇಳ್ತಿದ್ದಾರೆ ಇದು ಈ ವಿಡಿಯೋ ಶೇರ್ ಜಾಸ್ತಿ ಆಗ್ಬೋದು ಅಂತೇಳಿ. ಗೈಸ್, ಈಗ ನಿಮ್ಮ ಕೈಯಲ್ಲಿ ಇರೋದು ನೋಡೋ ಎಷ್ಟು ಶೇರ್ ಮಾಡ್ತೀರಾ ಅಂತೇಳಿ. ಬಟ್ ನಾನು ಹೇಳೋದು ವ್ಯೂವೇ ಜಾಸ್ತಿ ಬರ್ತದೆ ಅಂತ, ಯಾಕಂದರೆ ವ್ಯೂ ನೋಡಿದವರು ಲೈಕ್ ಸಹ ಕೊಡೋದಿಲ್ಲ, ಕಮೆಂಟ್ ಮಾಡೋದಿಲ್ಲ. ಇದೇ ನಮ್ಮ ವ್ಲಾಗರ್ಸ್ನ ಹಣೆ ಬರ, ಏನು ಮಾಡೋದು. ಎಸ್, ಈಗ ಒಂದು ಎಕ್ಸಿಟ್ ಆಗ್ತಿದ್ದೇವೆ.
ಮೊದಲಿಲ್ಲಿ ಫುಲ್ ಚಾಟ್ಸ್ ಅಂಗಡಿ ಇತ್ತು ಅಂತ ನಮಗೆ ಮಡಿಕೇರಿ ಮೂಲತಃ ಇವರು ಹೇಳ್ತಿದ್ದಾರೆ. ಇದೇನು ಮುಂಚೆ ಫುಲ್ ಚಾಟ್ಸ್ ಇತ್ತಾ ಬ್ರೋ? ಫುಲ್ ಲೈನ್ ಚಾರ್ಜ್ ಇತ್ತು. ಫುಲ್ ಚಾಟ್ಸ್ ಇತ್ತಾ ಇಲ್ಲಿ ಫುಲ್? ಎಂತಕ್ಕೆ ಗೋಬಿ ಎಲ್ಲ ಇತ್ತು. ಎಂತಕ್ಕೆ ಅದು ಬಂದ್ ಮಾಡಿದ್ದು? ಅದು ಸ್ವಲ್ಪ ಗಲಾಟೆ ಆಯಿತು. ಇಲ್ಲಿ ಟೂರಿಸ್ಟರ್ ಬಂದುಬಿಟ್ಟು ಹಾಂ, ಏನೋ ಇವ್ರ ಮಾಡುವ ಏನು ಗಲಾಟೆ ಆಗಿಬಿಟ್ಟು ದೊಡ್ಡ ವಿಷಯ ಆಯಿತು. ಅಯ್ಯೋ. ಆಮೇಲೆ ನಗರಸಭೆ ಹಾಂ ಹಾಂ. ಸೊ ಇಲ್ಲಿ ಫುಲ್ ಅಲ್ಲಿ ಪಿಂಕ್ ಕಲರ್ ಕಾಣ್ತದೆ ಬಿಲ್ಡಿಂಗ್. ಹಾಂ ಹಾಂ ಅದೇ ನಮ್ಮ ಪ್ರೀತಿ ಕಾಲೇಜ್. ಓಹೋ. ವರುಣ್ ಬಾಯ್, ಇಲ್ಲಿ ನೋಡಿ, ನೀವು ನೋಡ್ಬೋದು ಇದು ಇಲ್ಲಿ ಕೂರ್ಗ್ ಸ್ಟೋರ್ಸ್ ನೋಡಿ, ಅನಿ ಎಲ್ಲ. ನಿಮ್ಗೆ ಇನ್ನೊಂದು ಕಡೆ ಕೊಡ್ತೀನಿ ಬನ್ನಿ. ಓಕೆ. ಇದೆಲ್ಲ ಸ್ಪೈಸಸ್ ಅಂಗಡಿಗಳು. ಕೂರ್ಗಲ್ಲಿ ಎಲ್ಲ ಗೊತ್ತಲ್ಲ ಫೇಮಸ್ ಅನಿ. ಹಾಂ. ಕಾಡಮನ್. ಎಸ್. ಅದಾದ್ಮೇಲೆ ಮೇಯ್ನಾಗಿ ಕಾಫಿ ಅಲ್ಲ? ಕಾಫಿ. ನಾನು ನಿಜ ಹೇಳ್ತೇನೆ ಗೈಸ್, ನನ್ನ ಇವತ್ತಿನ ಯೂಟ್ಯೂಬ್ನ ವೀಡಿಯೋಕ್ಕೆ ಇವನೇ ಮೇಯ್ನ್ ಕಂಟೆಂಟ್. ಇಲ್ಲದಿದ್ದರೆ ಕೊಡಗಿನ ಶ್ರೀಕರ. ಎಸ್, ಇನ್ನು ಸುಳ್ಯದ ಶಿಕಾರ ಅಲ್ಲ, ಇನ್ನು ಕೊಡಗಿನ ಶಿಕಾರ ಇವನು. ಇವತ್ತಿಗೆ ಮಾತ್ರ. ಇವತ್ತಿಗೆ ಮಾತ್ರ, ನಾಳೆಗೆ ಮೈಸೂರಿನ ಶಿಕಾರ ಇವನು. ಎಸ್, ಮೈಸೂರಿನ ರಾಜ್ಯ ಬಿಟ್ಕೊಟ್ಟಂತೆ ಶಿಖರನಿ. ಮೈಸೂರು ಮಲ್ಲಿಗೆ ಅಲ್ಲ ಬ್ರೋ, ಮೈಸೂರಿನ ರಾಜ್ಯ ಬಿಟ್ಕೊಟ್ಟಂತೆ. ಹೌದು, ಅದು ಶಿಖರನಿ ಬಿಟ್ಕೊಟ್ಟು. ಹೌದು. ಮಲ್ಲಿಗೆ ಮಡಿಕೇರಿ ಸಂಪಿಗೆ. ಸೊ ಮೇಯ್ನಾಗಿ ವ್ಯೂವರ್ಸಿಗೆ ಸಾರಿ ಹೇಳಬೇಕು. ಎಂತಕ್ಕಂದರೆ ತುಂಬ ಸಮಯದ ಬಳಿಕ ಒಂದು ವೀಡಿಯೋ ಬರ್ತಾ ಉಂಟು. ಒಂದು 2 ತಿಂಗಳ ಮಟ್ಟಿಗೆ ವೀಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ. ವೆರಿ ಸಾರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.